Realme 7 Pro. Capture sharper, charge fastest. Realme smartphone. Dare to leap. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಟೆಕ್ನಿಕಲ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಲಿಂಗರಾಜ್, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಕೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಿಯಲ್ಮಿ 7 Pro ರಿವ್ಯೂ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಮಾತಾಡೋಣ. ಅದು ರಿಯಲ್ಮಿ 7 ಬಿಟ್ಟಿದ್ರು, ಅದು 15,000 ರೂಪಾಯಿದೊಳಗೆ ಸಿಗುವಂಥದ್ದು. ಇದು ರಿಯಲ್ಮಿ 7 Pro ಇರುವಂಥದ್ದು, ಅದು 20,000 ರೂಪಾಯಿದೊಳಗೆ ನಿಮಗೆ ಸಿಗುವಂಥದ್ದು. 22,000 ರೂಪಾಯಿದೊಳಗೂ ಸಹಿತ ಸಿಗುವಂಥದ್ದು ಇದೆ. ಅದು 8GB ರ್ಯಾಮ್ 22 ಸಿಗುತ್ತದೆ. ಅದೇ ಒಂದು 6GB ರ್ಯಾಮ್ 20,000 ರೂಪಾಯಿದೊಳಗೆ ಸಿಗುವಂಥ ಒಂದು ಮೊಬೈಲ್. ಸೊ ಈ ಮೊಬೈಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕ್ಯಾಮ್ರಾ ಹೇಗಿದೆ, ಮತ್ತು ಬ್ಯಾಟ್ರಿ ಕ್ವಾಲಿಟಿ ಹೇಗಿದೆ, ಮತ್ತು ಚಾರ್ಜರ್ ಎಷ್ಟು ವೋಲ್ಟಿನ ಒಂದು ಚಾರ್ಜರ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಒಂದು ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ನೋಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ನಮ್ಮ ಚಾನಲ್ ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದ ಬನ್ನಿ ವಿಡಿಯೋವ ಸ್ಟಾರ್ಟ್ ಮಾಡುವ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿಲ್ಲಪ್ಪ ಅಂದ್ರೆ ಸಹಿತ ಬೆಲ್ ಬಟನ್ ಎಲ್ಲ ಫ್ರೀ ಆಗಿರುತ್ತೆ ಇಲ್ಲಿ. ಗೆಳೆಯರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂತಂದರೆ ಈ ಒಂದು ಎಲ್ಲ ಪ್ರೊಸೀಜರ್ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಎಲ್ಲ ಬೆನಿಫಿಟ್ಸ್ಗಳು, ಅದರ ಎಲ್ಲ ಒಂದು ಸೆನ್ಸಸ್ಗಳು ಹೇಳ್ತಾ ಹೋಗ್ತೀನಿ. ಇದ್ರ ಬಗ್ಗೆ ನಾನು ಹೇಗಿದೆ ಏನೇನು ಅನ್ನೋದ್ರ ಬಗ್ಗೆ ಸಪ್ರೇಟ್ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ 8GB ರ್ಯಾಮ್ ಒಂದಿದೆ ಮತ್ತು ಒಂದು 6GB ರ್ಯಾಮ್ ಎರಡು ಮೊಬೈಲ್ ಅನ್ನೋದು ಲಾಂಚ್ ಮಾಡಿದ್ದಾರೆ. ಸೊ ನಾನು ಒಂದು ಎರಡು ಮೊಬೈಲ್ ಒಟ್ಟದರಲ್ಲಿ ಎರಡು ಮೊಬೈಲಲ್ಲಿ ರ್ಯಾಮ್ಗಳು ಚೇಂಜ್ ಇದೆ, ಉಳಿಕೆದೆಲ್ಲ ಸೇಮ್ ಟಿ ಆಗಿದೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದರೆ 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬ್ಯಾಕ್ ಕವರ್ ಇದೆ ಮತ್ತು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. 4 ಕ್ಯಾಮ್ರಾ ಇದೆ, ಬ್ಯಾಕ್ ಕ್ಯಾಮ್ರಾ 4 ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಒಂದು 64 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುವಂಥದ್ದು, ಒಂದು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುವಂಥದ್ದು ಮತ್ತು 2 ಮೆಗಾಪಿಕ್ಸೆಲ್ ಮತ್ತು 2 ಸೆನ್ಸರ್ ಕ್ಯಾಮ್ರಾಗಳು ಕೊಟ್ಟಿದ್ದಾನೆ. ಸೊ ಫ್ರಂಟ್ ಬಗ್ಗೆ ಮಾತಾಡಬೇಕಪ್ಪ ಅಂದರೆ 32 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅನ್ನೋದು ಕೊಟ್ಟಿದ್ದಾನೆ. ಸೊ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಪ್ಪ ಅಂದರೆ 4500 mAh ಬ್ಯಾಟ್ರಿ ಇರುವಂಥದ್ದು. ಸೊ ಒಂದು ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾನೆ. 65 ವಾಲ್ಟಿನ ಒಂದು ಡ್ರಾಕ್ ಚಾರ್ಜಿಂಗ್ ಕೊಟ್ಟಿದ್ದಾನೆ, ಫಾಸ್ಟ್ ಚಾರ್ಜರ್. ಸೊ ಒಂದು ಸಖತ್ತಾಗಿ ಹೇಳ್ಬೇಕಂದ್ರೆ 65 ವಾಲ್ಟಿನ ಒಂದು ಸೂಪರ್ ಆಗಿರುವಂಥದ್ದು. ಸೊ ಆದರೆ ಬ್ಯಾಟ್ರಿ ತುಂಬ ಒಂದು ವೀಕ್ನಲ್ಲಿ ಕೊಟ್ಟಿದ್ದಾನೆ. 4500 mAh ಬ್ಯಾಟ್ರಿ ಅಂದರೆ ತುಂಬ ಡೌನ್ ಅಂತಲೇ ನನ್ನ ಪ್ರಕಾರ ನಾನು ತಿಳ್ಕೊತೀನಿ. ಯಾಕಪ್ಪ ಅಂದರೆ 10,000 ರೂಪಾಯಿದೊಳಗೆ 5,000 mAh ಬ್ಯಾಟ್ರಿನ ಒಂದು ಸಿಗ್ತವೆ, ಬಟ್ ಕ್ಯಾಮ್ರಾ ಕ್ವಾಲಿಟಿ ಕಡಿಮೆ ಇರ್ಬೋದು. ಬಟ್ ನಾನು ಈ ವಿಡಿಯೋ ಮಾಡ್ತಾ ಇರ್ಬೋದು ನೋಡಿದರೆ ಬರೀ ವಿವೋ. ಸೊ ಕ್ಯಾಮ್ರಾ ನಿಮ್ಗೆ ಯಾವ ಥರ ಬರ್ಬೋದು ಅಂತ ನಿಮ್ಮ ಕೋಣಲ್ಲಿ ಕಾಣ್ತಾ ಇರ್ಬೋದು. ನೆಕ್ಸ್ಟ್ ಏನು ಹೇಳಬೇಕಪ್ಪ ಅಂದರೆ ಈ ಒಂದು ನೈಟ್ನಲ್ಲಿ ಕ್ಯಾಮ್ರಾ ತೆಗೆದ್ರೆ ಯಾವ ಥರ ಒಂದು ಕ್ವಾಲಿಟಿ ಅನ್ನೋದಕ್ಕೆ ಗೊತ್ತಿದೆ. ಸೊ ನನ್ನ ಫ್ರೆಂಡ್ ತೊಗೊಂಡಿದ್ದಾನೆ ಈ ಮೊಬೈಲು. ಸೊ ಇದರಲ್ಲಿ ಯಾವ ಥರ ಒಂದು ಕ್ವಾಲಿಟಿ ಕೊಟ್ಟಿದೆ, ಹೇಗೆ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು. ನೈಟ್ನಲ್ಲಿ ತೆಗೆದಿದ್ದು ಮತ್ತು ಬೆಳಗ್ಗೆ ತೆಗೆದಿದ್ದು, ಇನ್ನೂ ಬೇರೆ ಬೇರೆ ಒಂದು ಫ್ರಂಟ್ ಕ್ಯಾಮ್ರಾ ತೆಗೆದಿದ್ದು. ಸೊ ಎಲ್ಲವನ್ನು ನಿಮಗೆ ಕಾಣ್ತಾ ಇರ್ಬೋದು ಯಾವ ಥರ ಒಂದು. ಆದರೆ ಈ ಒಂದು ಕ್ಯಾಮ್ರಾ ಹೇಗೆ ಅದಪ್ಪ ಅಂತಂದರೆ ಈ ಕ್ಯಾಮ್ರಾ ತುಂಬ ಒಂದು ಬ್ಲರ್ ಮಾಡ್ತದೆ. ಇಂದ ಬೊಕೆ ಏನು ಕೊಟ್ಟಿದ್ದಾನೆ ತುಂಬ ಬ್ಲರ್ ಮಾಡ್ತದೆ. ಯಾವುದೋ ಒಂದು ನಾವು ಒಂದು ಫೋಟೋವನ್ನು ಶೂಟ್ ಮಾಡಿದಪ್ಪ ಅಂದರೆ ತುಂಬ ಕ್ಲಿಯರೇಟಾಗಿ ಬ್ಲರ್ ಮಾಡಿಬಿಡ್ತದೆ. ಬ್ಯಾಕ್ ಯಾವುದಿದ್ರೂ ಸಹಿತ ಏನೋ ಒಂದು ಚೂರು ಕಾಣಲ್ಲ. ಫುಲ್ ಬ್ಯಾಕ್ಗ್ರೌಂಡ್ ನಾವು ಫೋಟೋವನ್ನು ಸೆಟ್ ಮಾಡಿದ್ವಿನೋ ಅಂತ ಒಂಥರ ಕಾಣ್ತಾಯಿದೆ. ಸೊ ಈ ಒಂದು ಮೊಬೈಲ್ ಈ ಥರ ಒಂದು ಪ್ರೊಸೆಸರ್ ನಡೀತಿದೆ. ಸೊ 2 ಮೊಬೈಲ್ ಬಿಟ್ಟಿದ್ದೇನೆ. ಈ ಮೊಬೈಲ್ ತೊಗೋಬಾರ್ದು ಅನ್ನೋದೇ ಒಂದು ಫೈನಲ್ ಆಗಿ ತಿಳ್ಕೊಬೇಕಾಗ್ತದೆ ನೀವು. ಈ ಮೊಬೈಲಲ್ಲಿ ಅಂಥದ್ದು ಏನಿದೆ ತಗೊಳ್ಬೇಕನ್ನೋದೇ ಅಂದ್ಕೊಂಡ್ರೆ. ಸೊ ಇದರಲ್ಲಿ ಬ್ಯಾಟ್ರಿ ಒಂದು 4500 mAh ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಪರವಾಗಿದ್ದಿಲ್ಲ. ಸೊ ಎಲ್ಲ ಒಂದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲವನ್ನೂ ಚೆನ್ನಾಗಿದೆ. ಈ ಮೊಬೈಲ್ ಈ ರೇಟಿಗೆ ಈ ಒಂದು ಪ್ರೈಸ್ಗೆ ಒಳ್ಳೆ ಮೊಬೈಲ್ ಅಂತಲೇ ಹೇಳ್ಬೋದು. ಫುಲ್ ಕ್ರೇಜಿ ಅಂತಲೇ ಸಹಿತ ಹೇಳ್ಬೋದು. ಆಸಮ್ ಆಗಿದೆ ಮೊಬೈಲು. ಸೊ ಯಾರಾದರೂ ತೊಗೊಳ್ಬೇಕಪ್ಪ ಅಂದರೆ ಖಂಡಿತವಾಗಲೂ 7 Pro ತೊಗೊಳ್ಳಿ. 7 ತೊಗೊಂಡ್ರೆ ರಿಯಲ್ಮಿ 7 ತೊಗೊಂಡ್ರೆ ಸ್ವಲ್ಪ ನನಗೆ ಬೇಡ ಅನಿಸ್ತದೆ. ಯಾಕಂದರೆ 15,000 ರೂಪಾಯಿದೊಳಗೆ ಲಾಂಚ್ ಮಾಡಿದೆ. 7 Pro ತೊಗೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಸೊ ಎಲ್ಲವೂ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಪ್ರೊಸೀಜರ್ ನಡೀತವಂಥದ್ದು ಇದಾಗಿದೆ. ಸೊ ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ. ಅದೇ ರೀತಿ ನಮ್ಮ ಚಾನಲ್ ಇದೇ ಥರ ವೀಡಿಯೋಗಳು ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಂಡು ಹಾಗೆ ಪಕ್ಕದ ಒಂದು ಬೆಲ್ ಬಟನ್ ಕೂಡ ಒತ್ಕೊಂಡಿರಪ್ಪ ಅಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮೊದಲು ಹೇಳ್ತೀರಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇವತ್ತಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ.